ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಿ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಇವತ್ತು ಬೆಂಗಳೂರಿಂದ ಒಂದು 65 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಫಾರ್ಮ್ ಸ್ಟೇಗೆ ಹೋಗ್ತಾ ಇದೀವಿ. ಅದರ ಹೆಸರು ತೆಂಕಣಿ ಆರ್ಗ್ಯಾನಿಕ್ ಫಾರ್ಮ್ ಸ್ಟೇ ಅಂತ. ಅಲ್ಲಿಗೆ ಹೋಗಬೇಕು ಅಂದರೆ ಒಂದು 2 hours ಡ್ರೈವ್ ಇದೆ ಬೆಂಗಳೂರಿಂದ. ಆ್ಯಂಡ್ ತಮಿಳ್ನಾಡು ಬಾರ್ಡರ್ ಕ್ರಾಸ್ ಮಾಡಿ ಹೋಗಬೇಕು. ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಸ್ಟೇ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೀವೇ ನೋಡ್ತೀರಾ. ಬಟ್ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೆಟ್ ಗೋಯಿಂಗ್. We have finally reached Tenkani Organic Farms. The first look of it is just wow. ಸಖತ್ತಾಗಿದೆ ಒಳಗಡೆ. ನೀವೇ ನೋಡ್ತೀರಾ ಹೇಗಿದೆ ಮುಂದಕ್ಕೆ ಅಂತ. ತೆಂಕಣಿ ಕೋಟೆ ಅಂತ ಜಾಗ ಇದೆ. ಅಲ್ಲಿಂದ ಅದೊಂದು ಟೌನ್ ಥರ. ಅಲ್ಲಿಂದ ಸಿಂಗಲ್ ರೋಡ್ಸ್ ಶುರುವಾಗುತ್ತೆ. ಒಂದು 20 minutes ಅಥವಾ ಏನಾದ್ರು ಬಂದರೆ ಆರಾಮಾಗಿ ಇಲ್ಲಿ ತೆಂಕಣಿ ಫಾರ್ಮ್ಸಿಗೆ ಬರ್ತೀರಾ. ಲಾಸ್ಟ್ ಸ್ಟ್ರೆಚ್ಚು 1.5 kilometer ಸ್ಟ್ರೆಚ್ಚು ರೋಡ್ ಇಲ್ಲ. ಸೊ ಮಡ್ ರೋಡ್ ಇದೆ. ಬಟ್ ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಸೊ ಈಗ ಜ್ಯೂಸ್ ಕೊಡ್ತಾರಂತೆ. ಲೈಟಾಗಿ ಹಸುವಾಗ್ತಾ ಇದೆ. ಈ ಒಂದು ವಿ ಸ್ಟಾಪ್ ಫಾರ್ ಶುಗರ್ ಕೇನ್ ಜ್ಯೂಸ್ ದೇರ್. ಸೊ ಇಟ್ ಲುಕ್ಸ್ ಅಮೇಝಿಂಗ್. ಲೆಟ್ಸ್ ಸಿ. ವೆಲ್ಕಮ್ ಟು ಅವರ್ ಫಾರ್ಮ್ ಹೌಸ್ ಫಾರ್ ದ ವೀಕೆಂಡ್. ಎಂಟ್ರೆನ್ಸೇ ಇಷ್ಟು ಸಖತ್ತಾಗಿದೆ. ಫುಲ್ ಸುತ್ತಮುತ್ತ ಪಾಮ್ ಟ್ರೀಸು. ಲೆಟ್ಸ್ ಗೋ ಇನ್ ಸೈಡ್. ಫುಲ್ ವುಡನ್ ಫಾರ್ಮ್ ಹೌಸ್. ಇಟ್ ಗಿವ್ಸ್ ದಟ್ ರಸ್ಟಿಕ್ ಲುಕ್. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ಇದೆ. ಇದು ರೂಮ್ದು ಹ್ಯಾಂಡಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ಮೇಲೆ ಗಣೇಶಂದು ಒಂದು ಲ್ಯಾಂಪ್ ಇದೆ. ಸುತ್ತ ಅಗೇನ್ ಅಕ್ಕಪಕ್ಕ ಲ್ಯಾಂಪ್ಸ್ ಇದೆ. ದೆನ್ ಔಟ್ಸೈಡ್ ವಿ ಹ್ಯಾವ್ ದೀಸ್ ಸ್ವಿಂಗ್ಸ್. ದರ್ ಆರ್ 2 swings. ಇಲ್ಲೊಂದಿದೆ, ಅಲ್ಲೊಂದಿದೆ. ಇಟ್ಸ್ ರಿಯಲಿ ನೈಸ್. ವೆಲ್ಕಮ್ ಜ್ಯೂಸ್ ಇಲ್ಲೇ ಕೂತ್ಕೊಂಡು ಕುಡ್ದೆ, ಸಖತ್ತಾಗಿತ್ತು. ಲೆಟ್ಸ್ ಗೋ ಇನ್ ಸೈಡ್ ನಾವು. ಎಂಟ್ರ್ ಆಗ್ತಿದ್ದಂಗೆ ದಿಸ್ ಆಂಬಿಯಂಟ್ ಲೈಟಿಂಗ್ ಇಸ್ ವೆರಿ ವೆಲ್ಕಮಿಂಗ್. ಎಲ್ಲ ಕಡೆ ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಂಪ್ಸ್ ಇದೆ, ಬಲ್ಬ್ಸ್ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ದೇ ಹ್ಯಾವ್ ಹ್ಯೂಜ್ ವಿಂಡೋಸ್. ಒಳ್ಳೆ ಬೆಳಕು ಬರ್ತಾ ಇದೆ. ಎಂಟ್ರ್ ಆಗ್ತಿದ್ದಂಗೆ ಈ ಕಡೆ ದಿಸ್ ಲವ್ಲಿ ಬೆಡ್ ಪಕ್ಕನೇ ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ಪಕ್ಕನೇ ಈ ಒಳ್ಳೆ ಮಿರರ್ ಇದೆ ರೆಡಿ ಆಗೋಕ್ಕೆ. ಮತ್ತೆ ಈ ಕಡೆ ಬಂದರೆ ಒಂದು ಸ್ಮಾಲ್ ಕಿಚನೆಟ್ ಸ್ಪೇಸ್ ಇದೆ. ಮತ್ತು ಇಲ್ಲಿ ದೇ ಹ್ಯಾವ್ ಅ ಡೈನಿಂಗ್ ಟೇಬಲ್ ಫಾರ್ 2. ಆ್ಯಂಡ್ ಸಮ್ಮರ್ಸ್ಗೆ ಐ ಥಿಂಕ್ ದೇ ಹ್ಯಾವ್ ಕೆಪ್ಟ್ ದಿಸ್ ಹ್ಯೂಜ್ ಕೂಲರ್. ಬಾತ್ರೂಮ್ಗೆ ಹೋಗೋಣ. ಸಿಂಕ್ ಇದೆ, ಕಮೋಡ್ ಇದೆ, ಶವರ್ ಏರಿಯಾ ಇದೆ. ಐ ಲೈಕ್ ದ ಆಸ್ಥೆಟಿಕ್ಸ್ ಆಫ್ ದ ವಾಶ್ರೂಮ್. ದಟ್ಸ್ ಇಟ್ ಫಾರ್ ದ ಗ್ರೌಂಡ್ ಫ್ಲೋರ್ ರೂಮ್ ಟೂರ್. ಮೇಲ್ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಸುತ್ತ ಕಟ್ಟೆ ಇದೆ. ಎಲ್ಲಾದರೂ ಕೂತ್ಕೊಂಡು ಚಿಲ್ ಮಾಡ್ಬೋದು. ಕೂತ್ಕೊಂಡು ಇಲ್ಲಿ ಫುಲ್ ಸುತ್ತ ಗ್ರೀನ್ರಿ ನೋಡಕ್ ಮಜಾನೇ ಬೇರೆ. ಐ ಹೋಪ್ ಇಟ್ ರೈನ್ಸ್ ಅಲ್ಲಿ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಕ್ ಇನ್ನೂ ಚೆನ್ನಾಗಿರುತ್ತೆ. ಈ ಮೇಲ್ ಹೋಗೋ ದಾರಿನಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಲಂಚ್ ಇಲ್ಲಿ ಸೆಟಪ್ ಮಾಡ್ತಾರಂತೆ. ಮೇಲಿನ ರೂಮು ಕೆಳಗಿನ ರೂಮ್ಗೆ ತುಂಬಾ ಸಿಮಿಲರ್ ಬಟ್ ಡಿಫ್ರೆಂಟ್ ಇನ್ ಅ ಲಾಟ್ ಆಫ್ ವೇಸ್. ಇಲ್ಲೂ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಕೆಳಗಿನ ರೂಮ್ ಥರ ಇಲ್ಲ, ಇಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ದಿಸ್ ಇಸ್ ಆಲ್ಸೋ ವೆರಿ ಯುನೀಕ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಕಮಿಂಗ್ ಟು ದ ಸಿಮಿಲರ್ ಪಾಯಿಂಟ್ಸ್, ಸೇಮ್ ಹ್ಯೂಜ್ ಬೆಡ್, ಪಕ್ಕ ಒಂದು ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ಪಕ್ಕ ದೇ ಹ್ಯಾವ್ ದ ಸೇಮ್ ಹ್ಯೂಜ್ ಮಿರರ್ ಟು ಗೆಟ್ ರೆಡಿ.
ಸಿಮಿಲರ್ಲಿ ಕೆಳಗಿನ ತರನೇ ಕಿಚನ್ ಪಕ್ಕ ಇಲ್ಲಿ ಬಾತ್ರೂಮ್ ಇದೆ, ಮತ್ತೆ ಒಂದು ಡೈನಿಂಗ್ ಟೇಬಲ್ ಇದೆ. ಈಗ ವೆರಿ ಡಿಫ್ರೆಂಟ್ ಅಂಡ್ ಯುನಿಕ್ ಪಾರ್ಟ್ಸ್ ಆಫ್ ದಿಸ್ ರೂಮ್. ಹೊರಗೆ ಬಂದು ಯು ಹ್ಯಾವ್ ದಿಸ್ ಹ್ಯೂಜ್ ಬ್ಯಾಲ್ಕನಿ ಹಿಯರ್. ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಸಿಟ್ಟಿಂಗ್ ಏನು ಒಂದು ನ್ಯಾಪೇ ತಗೋಬಹುದು. ಆಫ್ಟರ್ನೂನ್ ನ್ಯಾಪ್ಸ್ ಬೆಸ್ಟ್ ಇದು. ನೌ ಅನದರ್ ಯುನಿಕ್ ಥಿಂಗ್, ಲೆಟ್ಸ್ ಗೋ ಇನ್ ಸೈಡ್ ಅಗೇನ್. ಇಲ್ಲಿನ ರೂಮ್ ಇಂದ ತಿರ್ಗಾ ಮೇಲ್ ಹೋಗ್ಬೋದು. ಒಂಥರ ಡ್ಯೂಪ್ಲೆಕ್ಸ್ ರೂಮ್ ತರ ಇದು. ಇಲ್ಲಿ ಮೇಲ್ ಬಂದ್ರೆ ಒಂದ್ ಸಣ್ಣ ಏರಿಯಾ ಇದೆ. ಇಲ್ಲಿಂದ ಹೊರಗ್ ಕೂಡ ಹೋಗ್ಬೋದು. ಅನದರ್ ಬ್ಯಾಲ್ಕನಿ ಆರ್ ಟೆರೆಸ್, ಇದ್ರ ಮೇಲೆ ಇನ್ನೇನು ಇಲ್ಲ. ಬಟ್ ದ ವ್ಯೂ ಫ್ರಮ್ ಹಿಯರ್ ಮ್ಯಾನ್, ಸುತ್ತ ಎಲ್ಲೆಲ್ಲ ನೋಡಿದ್ರು ಇಟ್ಸ್ ಗ್ರೀನ್, ನೋ ಬಿಲ್ಡಿಂಗ್ ಆನ್ ಎನಿ ಸೈಡ್. ಊಟ ಆಯಿತು. ಸಿಂಪಲ್ ಬಟ್ ಡೆಲಿಷಿಯಸ್ ಫುಡ್. ಇಲ್ಲೇ ಕುಕ್ಕು ಫಾರ್ಮಲ್ಲೇ ಮಾಡಿದ್ದಂತೆ, ಫ್ರೆಶ್ ಆಗಿತ್ತು, ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿತ್ತು. ಇಲ್ಲಿನ ಕೇರ್ ಟೇಕರು ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ. ಮಾತಾಡಿ ಎಷ್ಟೊಂದು ಗೊತ್ತಾಯಿತು ನಮಗೆ ಪ್ರಾಪರ್ಟಿ ಬಗ್ಗೆ. 4 ನಾಯಿಗಳಿವೆ ಇಲ್ಲಿ, ಕೋಕಿ, ಹಕುನ ಮತ್ತು ಮಟಾಟ ಅಂತ. ಇಟ್ಸ್ ವೆರಿ ಕ್ಯೂಟ್. ಹಾಗೆ ಇಟ್ಸ್ ಪೆಟ್ ಫ್ರೆಂಡ್ಲಿ. ಸೊ ನಿಮ್ಮದು ಪೆಟ್ಸ್ ಇದ್ದರೆ ಯು ಕ್ಯಾನ್ ಬ್ರಿಂಗ್. ಇಲ್ಲಿ ಪ್ರಾಪರ್ಟಿಲಿ 7 ಜನ ಮ್ಯಾಕ್ಸಿಮಮ್ ಕೆಪಾಸಿಟಿ, 6-7 ಜನ ಇರ್ಬೋದು. ಎಕ್ಸ್ಟ್ರಾ ಬೆಡ್ಸ್ ಹಾಕ್ಕೊಡ್ತಾರೆ. ಬಟ್ ವೀಕೆಂಡ್ಸ್ ಬರೋಂಗಿದ್ರೆ ಅಟ್ಲೀಸ್ಟ್ 4 ಪೀಪಲ್ ಇರಬೇಕು ಮಿನಿಮಮ್, ಆವಾಗಲೇ ಕೊಡೋದು ಪ್ರಾಪರ್ಟಿ. ವೀಕ್ ಡೇಸ್ ಆದರೆ ಇಬ್ಬರು ಬರ್ಬೋದು, ಒಂದೊಂದು ರೂಮ್ ಕೊಡ್ತಾರೆ. ಪ್ರಾಪರ್ಟಿ ಟು ಟೈಮ್. ಒಂದು 5 ಎಕರೆ ದೊಡ್ಡ ಪ್ರಾಪರ್ಟಿ ಇದು. ಇಲ್ಲಿ ಎಲ್ಲ ತರಕಾರಿಗಳು ಬೆಳೀತಾರೆ, ಹಣ್ಣುಗಳು ಬೆಳೀತಾರೆ. ನಾವು ಬಂದ ತಕ್ಷಣ ನಮಗೆ ಇಲ್ಲೇ ಬೆಳೆದಿರೋ ಪ್ಯಾಷನ್ ಫ್ರೂಟ್ದು ಜ್ಯೂಸ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಸೊ ನಾನು ಮುಂದೆನೇ ಪೂರ್ತಿ ವಿಶಾಲವಾದ ಜಾಗ ಇದೆ, ಎಲ್ಲ ಬೆಳೀತಾ ಇದ್ದಾರೆ. ಇಲ್ಲೆಲ್ಲ ಒಂದೊಂದು ಬೋರ್ಡ್ ಹಾಕಿದ್ದಾರೆ, ಅದರ ಮೇಲೆ ಒಂದೊಂಥರ ಸ್ಟೋರೀಸ್ ಬರ್ತಿದ್ದಾರೆ, ಇನ್ಫಾರ್ಮೇಷನ್ನು. ಈ ಸುತ್ತಲೂ ನಡ್ಕೊಂಡು ಹೋದರೆ, ಈ ಬೋರ್ಡ್ಸನ್ನು ನೋಡ್ಕೊಂಡು ಹೋದರೆ ನಿಮ್ಗೊಂಥರ ಸ್ಟೋರಿ ಹೋಗ್ತಾರ ಆಗುತ್ತೆ, ಒಂದು ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಈ ಜಾಗದ ಬಗ್ಗೆ. ಸೊ ಈ ಕಡೆ ಹೋದರೆ ನಮ್ಮ ಫಾರ್ಮ್ ಎಂಟ್ರೆನ್ಸು. ಸೊ ನೀವು ಹೀಗೆ ಬಂದರೆ ಈ ಕಡೆ ಒಂದು ಲೋಟಸ್ ಪಾಂಡ್ ಇದೆ, ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ, ಒಂದು ಸಣ್ಣ ಬ್ರಿಡ್ಜ್ ಇದೆ. ಆ್ಯಂಡ್ ದಟ್ಸ್ ಆರ್ ಸ್ಟೇ. ಫಾರ್ಮ್ ಹೌಸ್ ಇಂದನೇ ಕಲ್ಲಿನ ಬೆಂಚ್ ಇದೆ. ಇಲ್ಲೆಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಸೆಟಪ್ ಮಾಡ್ಬೋದು. ಮೇಲ್ಗಡೆ ಲೈಟಿಂಗ್ ಇದೆ. ನಿಮ್ದೇನೋ ಸ್ಪೆಷಲ್ ಅಕೇಶನ್ಸ್ ಇದ್ದರೆ, ಬರ್ಡೇಸು, ಆ್ಯನಿವರ್ಸರೀಸು, ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್. ಆ್ಯಂಡ್ ಒಂದು ದೊಡ್ಡ ಹೊಂಗೆ ಮರ ಇದೆ, ತುಂಬ ತಂಪಾಗಿದೆ. ದಿ ಅದರ್ ಸೈಡ್ ಆಫ್ ದ ಫಾರ್ಮ್ ಹೌಸ್ ಸ್ವಲ್ಪ ಮೆಟ್ಲಿದೆ, ಹತ್ಕೊಂಡು ಹೋದರೆ ಅಲ್ಲಿ ಬಾನ್ ಫೈರ್ ಏರಿಯಾ ಇದೆ. ದಿಸ್ ಪಾತ್ ಇಸ್ ವೆರಿ ಇನ್ವೈಟಿಂಗ್. ಹ್ಯೂಜ್ ಬಾನ್ ಫೈರ್ ಏರಿಯಾ. ಇನ್ ಕೇರ್ ಟೇಕರು ಚಂದನ್ ಅವ್ರ ಹೆಸರು. ಈಗ ಎಲ್ಲ ಫ್ರೂಟ್ ಟ್ರೀಸ್ದು ಒಂದು ಟೂರ್ ಕೊಟ್ಟರು. ಡ್ರ್ಯಾಗನ್ ಫ್ರೂಟ್ ಇದೆ. ದಿಸ್ ಇಸ್ ಡ್ರ್ಯಾಗನ್ ಫ್ರೂಟ್. ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ಬಂದಿದೆ. ಈ ಕಡೆ ಇದೆಯಾ? ಅದಲ್ಲದೆ ಸ್ವೀಟ್ ಲೈಮ್ ಇದೆ, ಪೊಮೊಗ್ರಾನೆಟ್ ಇದೆ, ಮತ್ತು ಮ್ಯಾಂಗೋ ಟ್ರೀಸ್ ಇದೆ. ಈ ಕಡೆ ಬಂದರೆ ಇನ್ನು ಎಕ್ಸಾಟಿಕ್ ಫ್ರೂಟ್ಸ್ ಇದೆ. ಅವಕ್ಯಾಡೋ ಇದೆ, ಮತ್ತು ಚೆರಿ ಅಂತ ತೋರಿಸ್ರು. ಇಟ್ಸ್ ಲುಕ್ಸ್ ಲೈಕ್ ಚೆರಿ ಬಟ್ ನಾಟ್ ಚೆರಿ ಅಂತೆ. ಆಮೇಲೆ ಏನದು ಎಗ್ ಫ್ರೂಟಾ? ಹಾಂ, ಎಗ್ ಫ್ರೂಟ್ ಇದೆಯಂತೆ. ಮತ್ತು ಇದೊಂದು ಪಲಾವ್ ಪತ್ತ ಅಂತ ಬರುತ್ತಲ್ಲ, ಆ ಇದ್ರದ್ದೇ ಒಂಚೂರು ವೇರಿಯೇಷನ್ ಅಂತೆ. ಸೇಮ್ ಫ್ಯಾಮಿಲಿ. ಟೇಸ್ಟ್ ಕೊಟ್ಟರು, ತುಂಬ ಚೆನ್ನಾಗಿದೆ. ಆಗ್ಲಿಂದ ತಿಂತಾ ಇದೀವಿ. ಲಕ್ಷ್ಮಣ್ ಫಲ್ ಅಂತ, ಲಕ್ಷ್ಮಣ್ ಫಲ್ ಅಂತಂದ್ರು. ತುಂಬ ಫ್ರೂಟ್ ಟ್ರೀಸ್ ಇದೆ. ಇಟ್ಸ್ ಅಮೇಸಿಂಗ್. ಆ ಪ್ರಾಪರ್ಟಿ ಟೂರ್ ಕಂಟಿನ್ಯೂಷನ್ ಅಲ್ಲಿ ಇಡೀ ಪ್ರಾಪರ್ಟಿ ಸುತ್ತ ಒಂದು ದೊಡ್ಡ ವಾಕ್ ಹೋಗಿ ಬಂದ್ವಿ. ಆಲ್ಮೋಸ್ಟ್ ಒಂದು 3/4 ಗಂಟೆ ಆಯಿತು, ಅಷ್ಟು ದೊಡ್ಡ ಪ್ರಾಪರ್ಟಿ. ಚಂದನ್ ಅವರು ಒಂದೊಂದು ಜಾಗದ ಬಗ್ಗೆನೂ ಏನೇನು ಬೆಳೀತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ತುಂಬ ಡೀಟೇಲಾಗಿ ಹೇಳಿದರು. ಅರ್ಶಿನ ಬೆಳೀತಾ ಇದ್ದಾರೆ ಅಲ್ಲೆಲ್ಲ. ಆಮೇಲೆ ತುಂಬ ಎಕ್ಸಾಟಿಕ್ ಫ್ರೂಟ್ಸು, ಮೆಣಸಿನ್ಕಾಯಿ ಎಲ್ಲನೂ ಬೆಳೀತಾ ಇದ್ದಾರೆ ಇಲ್ಲಿ. ಆಮೇಲೆ ತುಂಬ ಆನೆಗಳ ಕಾಟ ಅಂತೆ, ಅದಕ್ಕೆ ಸುತ್ತಲೂ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕಿದ್ದಾರೆ. ಇಲ್ಲಿ 4G ಕನೆಕ್ಷನ್ ಕೂಡ ಸಿಗುತ್ತೆ. ಅಲ್ಲದೆ ಇಲ್ಲಿ ವೈಫೈ ಕೂಡ ಇದೆ. ವರ್ಕೇಷನ್ ಇಸ್ ಪಾಸಿಬಲ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವಂತೂ ಯಾವತ್ತೂ ಈ ಥರ ದೊಡ್ಡ ಫಾರ್ಮಲ್ಲಿ ನೋಡೇ ಇರಲಿಲ್ಲ. ನಮಗೆ ಇಂಥದ್ದೆಲ್ಲ ನೋಡಿ ಎಷ್ಟೋ ಫ್ರೂಟ್ಸು ಮೊದಲ ಸತಿಗೆ ನೋಡ್ತಾ ಇದ್ದೀನಿ ನಾವೆಲ್ಲ. ಸೊ ವಿ ಹ್ಯಾಡ್ ಅ ಲವ್ಲಿ ಟೈಮ್ ಹಿಯರ್. ಇನ್ನೊಂದು ಹೊಂಗೆ ಮರ ಇದೆ, ಇಲ್ಲಿ ಪಿಕ್ನಿಕ್ ಸೆಟಪ್ ಮಾಡಿದ್ದಾರೆ, ಪಿಕ್ನಿಕ್ ಥರ. ಈಗ ಸ್ನ್ಯಾಕ್ಸ್ ಕೊಡ್ತಾರಂತೆ. ಇದನ್ನು ತಿಂದು ಐ ಥಿಂಕ್ ವಿಲ್ ಪ್ರಾಬಬ್ಲಿ ಸೈನ್ ಆಫ್ ಫಾರ್ ದ ನೈಟ್. ವಿ ಹ್ಯಾಡ್ ಅ ಬ್ಯೂಟಿಫುಲ್ ಈವ್ನಿಂಗ್. ಟೀ ಕೊಟ್ಟಿದ್ರು, ಬಜ್ಜಿ ಮತ್ತು ಪಾನಿಪುರಿ ತುಂಬ ಚೆನ್ನಾಗಿತ್ತು.
ಈ ದೊಡ್ಡ ಹೊಂಗೆ ಮರದ ಕೆಳಗೆ ಕೂತ್ಕೊಂಡು ತಂಪಾಗಿತ್ತು. ಫುಲ್ ಮೋಡ ಆಗಿದೆ, ಇಲ್ಲಾಂದರೆ ಈ ಬೆಡ್ ಸನ್ಸೆಟ್ ಚೆನ್ನಾಗಿ ಕಾಣಿಸಿರೋದು, ಸನ್ರೈಸು ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಆ್ಯಂಡ್ ಕ್ಲಿಯರ್ ಸ್ಕೈಸ್ ಇದ್ದರೆ ಸ್ಟಾರ್ ಗೇಸಿಂಗ್ ಒಳ್ಳೆ ಜಾಗ. ಯಾಕೆಂದರೆ ಈ ಸುತ್ತ ಏನು ಬಿಲ್ಡಿಂಗ್ಸ್ ಇಲ್ಲ, ಏನು ಆರ್ಟಿಫಿಷಿಯಲ್ ಲೈಟ್ ಇಲ್ಲ. ಸೊ ಇಟ್ ವಿಲ್ ಬಿ ಅಮೇಝಿಂಗ್. ಈಗ ಇದಾದಮೇಲೆ ಬಾನ್ ಫೈರ್ ಇದೆಯಂತೆ, ಬಾನ್ ಫೈರ್ ವಿತ್ ಕ್ಯಾರಿಯೋಕೆ ಅಂದರು, ಶುಡ್ ಬಿ ಫನ್. ಅದಾದಮೇಲೆ ಡಿನ್ನರ್ಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಮಾಡ್ತೀವಿ ಅಂದಿದ್ದಾರೆ. ಕ್ಯಾಂಡಲ್ಸ್ ಇಟ್ಟು ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಬಂದಾಗಿಂದ ಒಂದಾದ್ಮೇಲೆ ಒಂದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇದೆ. ಒಂದೊಂದು ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ, ಒಂದೂ ಸಮಥಿಂಗ್ ಈಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ದ ಅದರ್ ಒನ್ ಅಂತ ಹೇಳೋಕ್ಕೆ ಆಗಲ್ಲ. ಇಟ್ಸ್ ಬೀನ್ ರಿಯಲಿ ಫನ್ ಬೀಯಿಂಗ್ ಹಿಯರ್. Welcome to a very windy morning here in Tenkani Organic Farms. ನೆನ್ನೆ ಸಂಜೆಯಿಂದ ಇಷ್ಟೇ ಗಾಳಿ ಇದೆ, ಇದಕ್ಕಿಂತ ಜಾಸ್ತಿ ಗಾಳಿ ಇತ್ತು. ಅಲ್ಲಿ ಹೊಂಗೆ ಮರದ ಹತ್ರ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅರೇಂಜ್ ಮಾಡಿದ್ರು ನೆನ್ನೆ ರಾತ್ರಿ, ಬಟ್ ಸಿಕ್ಕಾಬಟ್ಟೆ ಗಾಳಿ, ಕ್ಯಾಂಡ್ಲು ಉರಿತಿರ್ಲಿಲ್ಲ. ಸೊ ಪಾಪ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು ಇಲ್ಲಿ, ಬಟ್ ಈ ಗಾಳಿಯಿಂದ ಏನೂ ಆಗಲಿಲ್ಲ. ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬೆಟ್ಟ ಮುಗಿಲಂ ಫಾರೆಸ್ಟು. ಸೊ ಇಲ್ಲಿಂದ ಹಿಡಿದು ಅದು MMLs ತನಕ ಹೋಗುತ್ತೆ ಅಂತ ನೆನ್ನೆ ಹೇಳ್ತಾ ಇದ್ರು ಇಲ್ಲಿ ಕೇರ್ ಟೇಕರು. ಸೊ ಏನು ಬೆಂಗಳೂರಿಂದ ಒಂದು 60-65 ಕಿಲೋಮೀಟ್ರ್ ದೂರ, ಬಟ್ ನೇಚರಿಗೆ ಇಷ್ಟೊಂದು ಹತ್ತಿರ. ಒಂದಕ್ಕಿಂತ ಒಂದು ಎಕ್ಸ್ಪೀರಿಯೆನ್ಸು, ಇನ್ಫಾರ್ಮೇಷನು ಎಲ್ಲ ತುಂಬ ಚೆನ್ನಾಗಿದೆ. ಹೊಂಗೆ ಮರದ ಹತ್ರ ಟೀ ಕುಡಿಯೋದಾಗಿರ್ಬೋದು ಅಥವಾ ಊಟದ್ದಾಗಿರ್ಬೋದು, ಇಟ್ ಈಸ್ ಅಮೇಝಿಂಗ್ ಆ್ಯಂಡ್ ವಿ ಹೈಲಿ ರೆಕಮೆಂಡ್ ಯು ಟು ಕಮ್ ಹಿಯರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿಸ್. ಪ್ರೈಸಸ್ ಬಂದು 7,200 ಪರ್ ಕಪಲ್ ಪರ್ ನೈಟ್ ಆಗುತ್ತೆ. ವಾಟ್ಸಪ್ ಅಥವಾ ಕಾಲ್ ಮಾಡಿ ಇವ್ರಿಗೆ ಬುಕ್ ಮಾಡ್ಬೋದು. ಆ ನಂಬರ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. Time to check out. We had a really nice time here. ತುಂಬಾನೇ ಚೆನ್ನಾಗಿತ್ತು. We'll end the video here. Hope you guys have enjoyed this video. Please share this video with your friends and family. ಯಾರಾದರೂ ಇಲ್ಲಿಗೆ ಬರ್ತಾರೆ ಅಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ವಿಡಿಯೋ ನೋಡಿದ್ರೆ. And please do not forget to subscribe to our channel and please follow us on Instagram. Thanks for watching, guys.